ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಯುವ ಘಟಕದ ಅಧ್ಯಕ್ಷ ಪ್ರವೀಣ್ ಕೊಠಾರಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಕಾನೂನು ಸಲಹೆಗಾರರು ಆದ ರಾಘವೇಂದ್ರ ಗಡಪ್ಪನವರ್ ಇವರು ದಾಂಡೇಲಿ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ಕೊಟ್ಟು ದಾಂಡೇಲಿಯ ರೈಲ್ವೆ ನಿಲ್ದಾಣವು ಇಂದು ನೆನೆಯದಲ್ಲ, ಸ್ವತಂತ್ರ ಪೂರ್ವದಿಂದಲೂ ಕೂಡ ರೈಲು ಸಂಚಾರವಾಗಿರುವುದು ತಿಳಿದು ಬರುತ್ತೆ. ಮುಂದೆ ಕಾಲಾನಂತರ ರೈಲು ಸಂಚಾರ ಅಲ್ಲ, ಅವರಿಂದ ದಾಂಡೇಲಿಗೆ ಆಗತ್ತೆ. ನಂತರ ಸಂಪೂರ್ಣ ಸಂಚಾರ ಬಂದಾಗಿ ಅಂತ್ಯ ಸಂದರ್ಭದಲ್ಲಿ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಹಾಗೂ ಇತರೆ ಹೋರಾಟಗಾರರ ಹೋರಾಟದಿಂದ ಮತ್ತೆ ಧಾರವಾಡದಿಂದ ದಾಂಡೇಲಿಗೆ ರೈಲು ಸಂಚಾರವಾಗುತ್ತೆ. ಕೊರೋನಾ ಸಂದರ್ಭದಲ್ಲಿ ರೈಲು ಸಂಚಾರ ಬಂದ್ ಆಗಿರುವುದು ಮತ್ತೆ ಪ್ರಾರಂಭವಾಗಿರುವುದಿಲ್ಲ. ಮತ್ತೆ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ಸಾಕಷ್ಟು ಹೋರಾಟವನ್ನ ಕೈಗೊಂಡ್ರು ಕೂಡ ಇವತ್ತಿನ ತನಕ ರೈಲು ಸಂಚಾರ ಪ್ರಾರಂಭವಾಗಿಲ್ಲ. ವಿಪರ್ಯಾಸ ಅಂದ್ರೆ ವಿದ್ಯುತ್ ಚಾಲನಾ ತಂತಿಯನ್ನ ಅಳವಡಿಸಿ ಸುಸಜ್ಜಿತವಾಗಿ ರೈಲು ನಿಲ್ದಾಣ ಮತ್ತು ಹಳಿಯನ್ನ ಮಾಡಿರ್ತಾರೆ, ಆದ್ರೆ ರೈಲು ಮಾತ್ರ ಓಡಾಡ್ತಾ ಇಲ್ಲ. ಈ ರೀತಿಯಾಗಿರುವ ರೈಲನ್ನ ಕೇಂದ್ರ ಸಚಿವರು ಹಾಗೂ ಪ್ರಧಾನ ಮಂತ್ರಿಗಳಲ್ಲಿ ವಿನಂತಿ ಪೂರ್ವಕವಾಗಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ವಿನಂತಿ ಕೇಳುವುದು ಏನಪ್ಪಾ ಅಂದ್ರೆ, ಬೆಂಗಳೂರಿಗೆ ಪ್ರಯಾಣಿಕ ರೈಲು ಪ್ರಾರಂಭಿಸುವುದು ಅತಿ ಅವಶ್ಯಕವಾಗಿದೆ. ದಾಂಡೇಲಿ ಮತ್ತು ಜೋಯಿಡಾ ತಾಲೂಕು ಪ್ರವಾಸೋದ್ಯಮದ ಕೇಂದ್ರವಾಗಿದೆ. ವಿವಿಧ ರಾಜ್ಯಗಳಿಂದ ಬರ್ತಾರೆ. ಆದ ಕಾರಣದಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಬೇಗ ಪ್ರಾರಂಭವಾಗಬೇಕು ಅಂತ ವಿನಂತಿಸಿಕೊಂಡಿರ್ತಾರೆ. ದಾಂಡೇಲಿ ತಾಲೂಕಿನಲ್ಲಿ ಕೊರೋನಾಕ್ಕಿಂತಲೂ ಮೊದಲು ನಮ್ಮ ನಾವು ನೋಡ್ತಾ ಇದ್ದೇವೆಲ್ಲ ಇದು ಟ್ರೈನ್ ಪ್ರಾರಂಭ ಆಗಿತ್ತು. ಭಾಳ ಖುಷಿ ಆಯಿತು. ಎಲ್ಲ ದಾಂಡೇಲಿ ಎಲ್ಲ ಹಬ್ಬದ ರೀತಿ ಒಳಗೆ ಅದನ್ನು ಆಚರಿಸಿ ಅದನ್ನು ಏನು ಮಾಡಿದರು, ನಾವೆಲ್ಲ ಒಂದು ಖುಷಿ ಪಟ್ಟಿವಿ. ಇನ್ನೇನು ದಿವಸ ಪ್ರತಿ ದಿವಸನೂ ಈಗ ಅಡ್ಡಾಡ್ತದೆ ಅಂತ ಹೇಳ್ಬಿಟ್ಟು ಕೊರೋನಾ ಸಂದರ್ಭದಲ್ಲಿ ಅದು ಬಂದಾಯಿತು. ಅದು ವಿಪರ್ಯಾಸ. ಕೊರೋನಾ ಸಂದರ್ಭದಲ್ಲಿ ಬಂದಾಗಿದ್ದು ಮತ್ತೆ ಪ್ರಾರಂಭ ಆಗಿಲ್ಲ. ನಾವು ಎಷ್ಟೋ ಸಾರಿ ಸಾಕಷ್ಟು ಒಂದು ಸಂಘಟನೆಗಳು ಕೂಡ್ಕೊಂಡು ಮನವಿಯನ್ನು ನೀಡಿದ್ವಿ. ನಾವು ನಮ್ಮದು ಬಂದಾಗಿರ್ತಕ್ಕಂಥ ಒಂದು ಟ್ರೈನು ಪ್ರಾರಂಭ ಆಗಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಮನವಿಯನ್ನು ಮಾಡ್ಕೊಂಡಿವಿ. ಮತ್ತು ಪ್ರಹ್ಲಾದ್ ಜೋಶಿ ಸರ್ ಬಂದಿರತಕ್ಕಂಥ ಅಳಾವರದಲ್ಲಿ ಏನು ಪ್ರಗತಿಗೆ ಉದ್ಘಾಟನೆ ಮಾಡಿದರು, ಆ ಸಂದರ್ಭದಲ್ಲಿಯೂ ಕೂಡ ಅವ್ರಿಗೆ ನಾವು ವಿನಂತಿಯನ್ನು ಮಾಡ್ಕೊಂಡಿವಿ. ಅದೇ ಸಂದರ್ಭದಲ್ಲಿ ಏನೂ ಕೂಡ ರೈಲ್ವೆಯ ಒಂದು ಈ ವಿಭಾಗದ ಹುಬ್ಬಳ್ಳಿ ವಿಭಾಗದ ಮೇಲ್ವಿಚಾರಕರು ಅವರು ಕೂಡ ಬಂದಿದ್ದರು. ಅವ್ರಿಗೂ ಹತ್ರ ನಾವು ವಿನಂತಿಯನ್ನು ಮಾಡ್ಕೊಂಡಿವಿ. ಇವತ್ತಿನವರೆಗೂ ಬಂದಾಗಿರ್ತಕ್ಕಂಥ ಟ್ರೈನು ಪ್ರಾರಂಭ ಆಗಿಲ್ಲ. ನಮಗೆ ವಿಪರ್ಯಾಸ ಅಂದರೆ, ನಾವು ಈ ಒಂದು ಇಷ್ಟು ದಿವಸಗಳವರೆಗೂ ಕಾಯ್ತಾ ಇದ್ದೀವಿ. ಎಲೆಕ್ಟ್ರಿಕಲ್ ಹಾಕ್ತಾ ಇದ್ದಾರೆ ಅಂದಮೇಲೆ ನಮ್ಮದು ಖಂಡಿತವಾಗಿ ಬಂದೇ ಬರ್ತದೆ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಿವಿ. ಎಲೆಕ್ಟ್ರಿಕಲ್ ವೈರ್ಗಳನ್ನೆಲ್ಲ ಜೋಡಿಸಿದ ನಂತರೂ ಕೂಡ ಒಂದು ಟ್ರೈನ್ ಬರ್ತಾ ಇಲ್ಲ. ಯಾಕೆ, ಯಾವ ಕಾರಣಕ್ಕೋಸ್ಕರ ಟ್ರೈನ್ ಬಂದಾಯಿತು ಅಂತ ಗೊತ್ತಾಗ್ತಾ ಇಲ್ಲ. ಇವತ್ತು ನಾವು ನೋಡ್ತಾ ಇದ್ದೀವಿ, ಇದು ಬಿಕ್ಕು ಅಂತ ಇದೆ. ಜಂಗುಳಿಂದ ಕೂಡಿರ್ಬೇಕಂತಾಗಿರ್ತಕ್ಕಂಥದ್ದು ಇದು ಸಾಕಷ್ಟು ಜನರಿಗೆ, ಬಡ ಜನರಿಗೆ ಎಲ್ರಿಗೂ ಉಪಯೋಗ ಆಗಬೇಕಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಬಿಕ್ಕು ಅಂತ ಇದೆ. ಅದನ್ನು ನಮಗೆ ಭಾಳ ನೋವಾಗ್ತದೆ. ಇದು ಜನರಿಗೆ ಉಪಯೋಗ ಆಗಬೇಕು, ಟ್ರೈನ್ ಓಡಾಡಬೇಕು. ಇವತ್ತಿನ ದಿವಸ ನಾವು ಪ್ರವಾಸೋದ್ಯಮ ಕೇಂದ್ರ ಅಂತ ಹೇಳ್ಬಿಟ್ಟು ಪ್ರವಾಸೋದ್ಯಮ ಬೆಳವಣಿಗೆ ಆಗಿರ್ತಕ್ಕಂಥ ನಾವುಗಳು ಹೆಮ್ಮೆಯಿಂದ ಹೇಳ್ಕೊತೀವಿ, ಪ್ರವಾಸೋದ್ಯಮ ಸ್ಥಳದೊಳಗೆ ನಾವು ಇದ್ದೀವಿ ಅಂತ ಹೇಳ್ಬಿಟ್ಟು. ಆದರೆ ಪ್ರವಾಸೋದ್ಯಮ ಬೆಳವಣಿಗೆ ಆಗಬೇಕಾದ್ರೆ ಇದು ಒಂದು ಕಾರಣನೇ. ಇದು ಒಂದು ನಮಗೆ ಬಂದ್ರೇನೆ ಚಾಲು ಆದ್ರೂ ಕೂಡ ಸಾಕಷ್ಟು ಜನ ಬರೋದಕ್ಕೆ ಹೋಗೋದು ಆಗ್ತೈತಿ. ಆದುದರಿಂದ ನಾನು ನಮ್ಮ ಒಂದು ಶಾಸಕರ ಮುಖಾಂತರ ನಾನು ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ನಮ್ಮ ಮುಖ್ಯಮಂತ್ರಿಗಳು ಹಾಗೆ ಅವ್ರಿಗೂ ಕೂಡ ಅದನ್ನು ಈ ವಿಷಯವನ್ನು ತಿಳಿಸಬೇಕು. ಅದೇ ರೀತಿ ಒಳಗೆ ನಮ್ಮ ಕೇಂದ್ರ ಸಚಿವರಿಗೆ ಹಾಗೂ ನಮ್ಮ ಪ್ರಧಾನಮಂತ್ರಿಗಳ ಗಮನಕ್ಕೂ ಇದು ಬರಬೇಕು. ಯಾಕೆ ಬೇಗ ಪ್ರಾರಂಭ ಆಗಬೇಕು. ನಮ್ಮ ಒಂದು ದಾಂಡೇಲಿ ಪ್ರವಾಸೋದ್ಯಮಕ್ಕೆ ಇನ್ನಷ್ಟು ಮೆರುಗು ಬರಬೇಕು ಅಂದರೆ ಇದು ಟ್ರೈನು ಪ್ರಾರಂಭ ಆಗಬೇಕು. ಆದುದರಿಂದ ಏನು ಇಲ್ಲಿವರೆಗೂ ಪ್ರಾರಂಭ ಆಗಿಲ್ಲ, ಆದರೆ ಈಗ ಪ್ರಾರಂಭ ಆಗಬೇಕು ಅಂತ ಹೇಳ್ಬಿಟ್ಟು ಸಮಸ್ತ ಜನರ ಪರವಾಗಿ ನಾವು ಈ ಹಿಂದೆನೂ ಕೂಡ ಇಲ್ಲಿಂದ ದಾಂಡೇಲಿಯಿಂದ ಬೆಂಗಳೂರಿಗೆ ಬಿಟ್ಟರೂ ಕೂಡ ಒಂದು ಟ್ರೈನನ್ನು ಬಿಟ್ಟರೂ ಕೂಡ ಅದೇನು ಯಾವ್ದು ಲಾಸ್ ಆಗೋದಿಲ್ಲ. ಅದು ಬಿಡಬೇಕು ಅಂತ ಹೇಳ್ಬಿಟ್ಟು ನಾವು ಮನವಿಯನ್ನು ಕೂಡ ಕೊಟ್ಟಿದ್ದೇವೆ. ಆದುದರಿಂದ ಟ್ರೈನನ್ನು ಪ್ರಾರಂಭ ಆಗಬೇಕು ಅಂತ ಹೇಳ್ಬಿಟ್ಟು ಮೊದಲ ರೀತಿ ಒಳಗೆ ನಾವು ಇಲ್ಲೆಲ್ಲ ನೋಡಬೇಕು. ಆದ್ದರಿಂದ ಟ್ರೈನ್ ಸಂಬಂಧಪಟ್ಟ ಅಧಿಕಾರಿಗಳು ಟ್ರೈನ್ ಪ್ರಾರಂಭ ಮಾಡಬೇಕು ಅಂತ ಹೇಳ್ಬಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಹಾಗೂ ಪ್ರಧಾನಮಂತ್ರಿಗಳಲ್ಲಾಗಿ, ಕೇಂದ್ರ ಸಚಿವರಲ್ಲಾಗಿ ಎಲ್ಲರೆಲ್ಲ ನಮ್ಮ ಶಾಸಕರಲ್ಲಿಯೂ ಕೂಡ ನಾವು ವಿನಂತಿಯನ್ನು ಮಾಡ್ತಾ ಸಾರ್ವಜನಿಕರ ಪರವಾಗಿ ನಾನು ವಿನಂತಿ ಮಾಡ್ತೀನಿ. ಆ ಸಂದರ್ಭದಲ್ಲಿ ಪ್ರವೀಣ್ ಶೆಟ್ಟಿ ವನದ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಆಗಿರುವಂತಹ ಪ್ರವೀಣ್ ಕೊಠಾರಿ ಹಾಗೂ ಕಾನೂನು ಸಲಹೆಗಾರರು ಆಗಿರುವ ರಾಘವೇಂದ್ರ ಗಡಪ್ಪನವರ್ ಇವರು ನಮ್ಮೂರಿಗೆ ರೈಲು ಬರಬೇಕು ಅಂತ ಸಂಬಂಧಪಟ್ಟವರಲ್ಲಿ ವಿನಂತಿಸಿಕೊಂಡಿದ್ದಾರೆ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.